ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ 91ನೇ ಶ್ಲೋಕ ನೋಡಿ. ಶಾಠ್ಯೇನಾಪಿ ನಮಸ್ಕಾರಂ ಕುರ್ವತಃ ಶಾರ್ಂಗಪಾಣಯೇ ಶತಜನ್ಮಾರ್ಜಿತಂ ಪಾಪಂ ನಶ್ಯತ್ಯೇವ ನ ಸಂಶಯಃ. ಶಾಠ್ಯೇನಾಪಿ ಕೃತಂ ನಮಸ್ಕಾರಂ. ಶಾಠ್ಯ ಅಂತಂದರೆ ಇಲ್ಲಿ ಮೇಲ್ನೋಟಕ್ಕೆ ಶಾಠ್ಯದಿಂದ ದ್ವೇಷದಿಂದ ಅಂತ ಅನ್ನೋ ಅರ್ಥ ಬರ್ತದೆ. ಆದರೆ ಹಾಗಲ್ಲ, ಶಾಠ್ಯ ದ್ವೇಷ ಎಂಬ ನೆಪದಿಂದ ಅಂತ ಹಿಂದೆ ಅರ್ಥ ಮಾಡಿದ್ದಾರೆ. ಹಾಗೆ ಇಟ್ಟುಕೊಂಡು ಆ ನೆಪದಿಂದಲೂ ಕೂಡ ಶಾರ್ಂಗಪಾಣಿಯಾಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರವನ್ನು ನಾವು ಮಾಡಿದರೆ ಶತಜನ್ಮಾರ್ಜಿತಂ ಪಾಪಂ ನಶ್ಯತ್ಯೇವ ನ ಸಂಶಯ. 100 ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳು ಕೂಡ ಕೂಡಲೇ ನಾಶವಾಗುತ್ತೆ, ಇದರಲ್ಲಿ ಸಂಶಯ ಇಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ನಶ್ಯತ್ಯೇವ ನ ಸಂಶಯ. ಶಾಠ್ಯ ನಿಮಿತ್ತದಿಂದಲೂ ಕೂಡ ಮಾಡಿರ್ತಕ್ಕಂತಹ ನಮಸ್ಕಾರವೂ ಕೂಡ ಈ ರೀತಿಯಾಗಿ ನಮಗೆ ಪಾಪವನ್ನು ಪರಿಹಾರ ಮಾಡ್ತದೆ ಅಂತಂದ ಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿರ್ತಕ್ಕಂತಹ ನಮಸ್ಕಾರ ಏನಿದೆ ಅದು ರಾಘವೇಂದ್ರ ರಾವ್ ಅವರು ಮ್ಯೂಟ್ ಮಾಡಿ. ಡಬಲ್ ಸರಿ ಕೇಳಿಸ್ತಾ ಇದೆ. ಹಾ, ಇದು ಇದೇ ರೀತಿದು ಬಂದಿದೆ ಹಿಂದೆ. ಇದಲ್ಲ, ಇದು 2 ಸಲ ಬಂದಿಲ್ಲ. ಇದೇ ರೀತಿ ಶ್ಲೋಕ ಬಂದಿದೆ ಹಿಂದೆ. 12ನೇ ಶ್ಲೋಕದಲ್ಲಿ ಇದೇ ಥರದ್ದು ಬಂದಿದೆ ಅಷ್ಟೆ. ಅಲ್ಲಿ 12ನೇ ಶ್ಲೋಕ ತೆಗೆದು ನೋಡಿ. ಹೇಲಯಾಪಿ ನಮಸ್ಕೃತಃ ಸಕೃದ್ ಅಭ್ಯರ್ಚಿತೋ ಯೇನ ಹೇಲಯಾಪಿ ನಮಸ್ಕೃತಃ ಸಯಾತಿ ಪರಮಂ ಸ್ಥಾನಂ ಯತ್ಸುರೈರಪಿ ದುರ್ಲಭಂ ಅಂತ ಬಂದಿರೋದು ಅಲ್ಲಿ. ಹೇಲಯಾಪಿ ಅನ್ನೋದಕ್ಕೂ ಅದೇ ಅರ್ಥ. ಅವಜ್ಞೆಯಿಂದ ಶಾಠ್ಯದಿಂದ ಮಾಡ್ತಕ್ಕಂತಹ ನಮಸ್ಕಾರವೂ ಕೂಡ ಅದು ಏನಾಗತ್ತೆ, ವೈಕುಂಠವನ್ನು, ದುರ್ಲಭವಾಗಿರ್ತಕ್ಕಂತಹ ಶ್ರೇಷ್ಠ ಸ್ಥಾನವನ್ನು ತಂದುಕೊಡ್ತದೆ ಅಂತ ಹಿಂದೆ ಹೇಳಿದ್ದು. ಇಲ್ಲಿ ಶತಜನ್ಮಾರ್ಜಿತಂ ಪಾಪಂ, 100 ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪವನ್ನು ಕೂಡ ಅದು ಪರಿಹಾರ ಮಾಡ್ತದೆ. ಇನ್ನು ಮುಂದೆ 92 ಸಂಸಾರಾರ್ಣವಮಗ್ನಾನಾಂ ನರಾಣಾಂ ಪಾಪಕರ್ಮಣಾಂ ನಾನ್ಯೋದ್ಧರ್ತಾ ಜಗನ್ನಾಥಂ ಮುಕ್ತ್ವಾ ನಾರಾಯಣಂ ಪರಂ. ಸಂಸಾರ ಅನ್ನೋದು ಒಂದು ದೊಡ್ಡ ಸಮುದ್ರ. ಈ ಸಂಸಾರ ಸಮುದ್ರದಲ್ಲಿ ಮುಳುಗಿ ಬಿಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಇಂತಹ ಸಂಸಾರ ಸಮುದ್ರದಲ್ಲಿ ಮುಳುಗಿ ಪಾಪ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು, ಪಾಪಕರ್ಮಣ, ಅನೇಕ ಪಾಪ ಕೆಲಸಗಳನ್ನು ಮಾಡಿರ್ತಕ್ಕಂತಹ ಮನುಷ್ಯರು, ಸಂಸಾರ ಎಂಬ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥವರು. ಇಂತಹ ಮನುಷ್ಯರು ಅವರು ಆ ಸಂಸಾರ ಎಂಬ ಸಮುದ್ರದಿಂದ ಮೇಲೆ ಅವರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಜಗನ್ನಾಥಂ ಮುಕ್ತ್ವ ನಾನ್ಯೋದ್ಧರ್ತ ಅಸ್ತಿ. ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ, ಜಗದೋದ್ಧಾರಕನಾಗಿರ್ತಕ್ಕಂತಹ ನಾರಾಯಣ, ಅವನನ್ನು ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ನಮ್ಮನ್ನು ಈ ಸಂಸಾರ ಸಮುದ್ರದಿಂದ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರ ಸಮುದ್ರದಿಂದ ದಾಟಿಸ್ಲಿಕ್ಕೆ ಇರ್ತಕ್ಕಂತಹ ಒಬ್ಬನೇ ಒಬ್ಬ
ಅವನು ನಾರಾಯಣ ಪರಂ ಅಂತ ಅವನನ್ನು ಹೇಳ್ತಾ ಇದ್ದಾರೆ. ಅವನು ಪರ, ಎಲ್ಲರಿಗಿಂತಲೂ ಉತ್ತಮ, ಸರ್ವೋತ್ತಮನಾಗಿರ್ತಕ್ಕಂಥವನು. ಆದ್ದರಿಂದ ಅವನೊಬ್ಬನೇ ಈ ಸಂಸಾರ ಸಮುದ್ರವನ್ನು ದಾಟಿಸ್ಲಿಕ್ಕೆ ಇರ್ತಕ್ಕಂತಹ ಒಬ್ಬ ದೋಣಿ. ನಮಗೆ ಬೇರೆ ಇನ್ಯಾರೂ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ತೇಷಾಹಂ ಸಮುದ್ಧರ್ತ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಅಂತ. ಮೃತ್ಯು ಸಂಸಾರ ಸಾಗರಾತ್. ಮೃತ್ಯು ಅನ್ನೋದೊಂದು ದೊಡ್ಡ ಸಂಸಾರ. ಮೃತ್ಯು ಸಂಸಾರ ಅಂದರು, ಭವ ಸಂಸಾರ ಅಂದರು. ಸಂಸಾರ, ಈ ದೊಡ್ಡ ಸಂಸಾರ, ಈ ಸಂಸಾರ ಎಂಬುದು ದೊಡ್ಡ ಸಮುದ್ರ. ಈ ಸಮುದ್ರದಿಂದ ದಾಟಿಸ್ಲಿಕ್ಕೆ ಇರ್ತಕ್ಕಂಥವನು ನಾನು ಅಂತ ಕೃಷ್ಣ ಹೇಳಿದ. ಅಹಂ ಸಮುದ್ಧರ್ತ ಅಂತ ಉಪನಿಷತ್ತು ಕೂಡ ಹೇಳ್ತದೆ. ಯಸ್ಸೇತು ರೀಜಾನಾನಾಂ ಅಂತ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಾತು. ಆದ್ದರಿಂದ ಈ ಸಮುದ್ರದಲ್ಲಿ, ಸಂಸಾರ ಎಂಬ ಸಮುದ್ರದಲ್ಲಿ ಈಜಾಡ್ತಾ ಇರತಕ್ಕಂತಹ ಪಾಪವನ್ನು ಹೊತ್ತುಕೊಂಡು, ಪಾಪದ ಭಾರವನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಈ ಸಂಸಾರ ಸಮುದ್ರದಲ್ಲಿ ದಾಟಲಿಕ್ಕಾಗದೆ ಒದ್ದಾಡ್ತಾ ಇರ್ತಕ್ಕಂತಹ ಮನುಷ್ಯರಿಗೆ ಆ ಸಮುದ್ರವನ್ನು ದಾಟಿಸ್ಲಿಕ್ಕೆ ಇರ್ತಕ್ಕಂಥವನು ಆ ಭಗವಂತ ಒಬ್ಬನೇ. ಪರಂ ನಾರಾಯಣಂ ಮುಕ್ತ್ವ. ನಾರಾಯಣ ಶ್ರೇಷ್ಠನಾಗಿರ್ತಕ್ಕಂಥ ನಾರಾಯಣನ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ಆದ್ದರಿಂದ ಅವನನ್ನೇ ನಾವು ಅನನ್ಯವಾಗಿ ಶರಣಾಗತರಾಗಬೇಕು. ಅನನ್ಯವಾಗಿ ಅವನನ್ನು ಶರಣಾಗತರಾದರೆ ನಮಗೆ ಈ ಸಂಸಾರ ಸಮುದ್ರವನ್ನು ಅವನು ದಾಟಿಸ್ತಾನೆ ಅಂತ ಅರ್ಥ. ಮುಂದೆ 93. ರೇಣುಕುಂಠಿತಗಾತ್ರಸ್ಯ ಕಣಾ ಯಾವಂತಿ ಭಾರತ ತಾವದ್ವರ್ಷ ಸಹಸ್ರಾಣಿ ವಿಷ್ಣುಲೋಕೆ ಮಹೀಯತೆ. ರೇಣುಕುಂಠಿತಗಾತ್ರಸ್ಯ ಕಣಾಹ. ಇಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡೋದು ಎಷ್ಟು ಶ್ರೇಷ್ಠ ಅಂತಂದರೆ, ಭಗವಂತನಿಗೆ ನಮಸ್ಕಾರ ಮಾಡಿದಾಗ ನಮ್ಮ ಮೈಗೆ ಏನು ಧೂಳುಗಳು ಅಂಟುಕೊಳ್ಳುತ್ತಲ್ಲ, ಆ ಧೂಳಿನಲ್ಲಿ ಎಷ್ಟು ಕಣಗಳಿದೆಯೋ ನಮ್ಮ ದೇಹದಲ್ಲಿ, ಅದಕ್ಕೆ ದೇವರಿಗೆ ನಮಸ್ಕಾರವನ್ನು ಮಾಡಿದಾಗ ನಮ್ಮ ಮೈಗೆ ಅಂಟುಕೊಂಡಿರ್ತಕ್ಕಂಥ ಧೂಳನ್ನು ಜಾಡಿಸಬಾರ್ದು ಅಂತ ಹೇಳ್ತಾರೆ ಕೆಲವರು. ಯಾಕೆ ಅಂತಂದರೆ, ನಮ್ಮ ಮೈ ಮೇಲೆ ನಮಸ್ಕಾರವನ್ನು ಮಾಡಿದಾಗ ನಮ್ಮ ಮೈ ಮೇಲೆ ಅಂಟುಕೊಂಡಿರ್ತಕ್ಕಂಥ ಧೂಳಿನ ಎಷ್ಟು ಸಾವಿರ ಕಣಗಳಿದೆಯೋ ಅಷ್ಟು ಸಾವಿರ ವರ್ಷ ಅವನು ವಿಷ್ಣು ಲೋಕದಲ್ಲಿ ಆದರವನ್ನು ಸ್ವೀಕಾರ ಮಾಡ್ತಾ ಸುಖವಾಗಿ ಇರ್ತಾನಂತೆ. ಅಂದರೆ ಭಗವಂತನ ನಮಸ್ಕಾರಕ್ಕೆ ಅಷ್ಟೊಂದು ಮಹಿಮೆ ಇದೆ. ಆ ನಮಸ್ಕಾರ ಮಾಡಿದಾಗ ಅವನ ಮೈ ಮೇಲೆ ಮೆತ್ಕೊಂಡಿರ್ತಕ್ಕಂಥ ಧೂಳು ಸಹ ಅಷ್ಟು ಪವಿತ್ರವಾದದ್ದು. ಆ ಧೂಳು ಎಷ್ಟು ಕಣಗಳಿದೆಯೋ ಆ ಧೂಳಿನಲ್ಲಿ ಅಷ್ಟು ಸಾವಿರ ವರ್ಷ ಅವನು ಸುಖವಾಗಿ ಆ ವಿಷ್ಣು ಲೋಕದಲ್ಲಿ ವಾಸ ಮಾಡ್ತಾನೆ ಅಂತ. ತಾವದ್ ವರ್ಷ ಸಹಸ್ರಾಣಿ ವಿಷ್ಣು ಲೋಕೆ ಮಹೀಯತೆ. ಅಷ್ಟು ಸಾವಿರ ವರ್ಷ ವಿಷ್ಣು ಲೋಕದಲ್ಲಿ ಅವನು ಇರ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಭಗವಂತನ ನಾವು ನಮಸ್ಕಾರ ಮಾಡಿದಾಗ ಆ ಧೂಳಿಗೂ ಅಷ್ಟು ಮಹತ್ವ ಇದೆ ಅಂತ ತಿಳಿಸಿ, ಮುಂದೆ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆ ನೈವೇದ್ಯವನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭಿಸ್ಮೃತಂ ಅನ್ಯದೇವಸ್ಯ ನೈವೇದ್ಯಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್. ಇಲ್ಲಿ ಪಾವನಂ ವಿಷ್ಣು ನೈವೇದ್ಯಂ, ವಿಷ್ಣುವಿನ ನೈವೇದ್ಯ ಏನಿದೆ, ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ನೈವೇದ್ಯ, ಅದು ಪಾವನಂ ಪವಿತ್ರವಾಗಿರ್ತಕ್ಕಂಥದ್ದು. ಪಾವನಂ ವಿಷ್ಣು ನೈವೇದ್ಯಂ, ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಆ ವಿಷ್ಣು ನೈವೇದ್ಯ. ಅದು ಸುಭೋಜ್ಯಂ, ನಮಗೆ ಭೋಜನ ಮಾಡಲಿಕ್ಕೆ ಒಳ್ಳೆ ಪದಾರ್ಥ ಅಂದರೆ ವಿಷ್ಣು ನೈವೇದ್ಯ. ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ನೈವೇದ್ಯ ಅದು ಸುಭೋಜ್ಯಂ ಇತಿ ಋಷಿಭಿ ಸ್ಮೃತಂ. ಋಷಿಮುನಿಗಳೆಲ್ಲ ಈ ರೀತಿಯಾಗಿ ಹೇಳಿದ್ದಾರೆ. ಭಗವಂತನಿಗೆ ಸಮರ್ಪಣೆ ಮಾಡಿ
ಆ ಭಗವಂತನ ಉಚ್ಚಿಷ್ಟವನ್ನು ನಾವು ಭಕ್ತಿಯಿಂದ ಇದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಎಂಬುದಾಗಿ ಎಲ್ಲ ಋಷಿಗಳು ಕೂಡ ಹೇಳ್ತಾ ಇದ್ದಾರೆ. ಅನ್ಯದೇವಸ್ಯ ನೈವೇದ್ಯಂ, ಭಗವಂತನಿಗೆ ನಿವೇದನೆಯನ್ನು ಮಾಡದೆ ಹಾಗೆ ನಾವು ಬೇರೆ ಯಾವುದೋ ದೇವತೆಗಳಿಗೆಲ್ಲ, ಕ್ಷುದ್ರ ದೇವತೆಗಳಿಗೆಲ್ಲ ನೈವೇದ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ಭುಕ್ತ್ವ ಚಾಂದ್ರಾಯಣಂ ಚರೆತ್, ಅದನ್ನು ನಾವು ಊಟ ಮಾಡಿಬಿಟ್ರೆ ಆ ಪಾಪ ಪರಿಹಾರಕ್ಕೋಸ್ಕರ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಭಗವಂತನಿಗೆ ನೈವೇದ್ಯವನ್ನು ಮಾಡಿದ್ದು ಅಷ್ಟು ಪವಿತ್ರವಾದದ್ದು. ಭಗವಂತನಿಗೆ ನೈವೇದ್ಯವನ್ನು ಮಾಡದೆ ಹಾಗೆ ಉಳಿದ ದೇವತೆಗಳಿಗೆ ನೈವೇದ್ಯವನ್ನು ಮಾಡಿದ್ದೇನಿದೆ, ಕ್ಷುದ್ರ ದೇವತೆಗಳಿಗೆ ಮಾಡಿರ್ತಕ್ಕಂಥ ನೈವೇದ್ಯ ಏನಿದೆ ಅದೆಲ್ಲವೂ ಕೂಡ ಅದು ಪಾಪ ಇದ್ದ ಹಾಗೆ, ಪಾಪಗಳನ್ನೇ ನಾವು ತಿಂದ ಹಾಗೆ. ಅದನ್ನು ನಾವು ಊಟ ಮಾಡಿದರೆ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಪಾಪ ಪರಿಹಾರಕ್ಕೋಸ್ಕರ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಭಗವಂತನಿಗೆ ಅವಶ್ಯವಾಗಿ ನಾವು ನೈವೇದ್ಯವನ್ನು ಮಾಡಿ ಅದನ್ನೇ ಊಟ ಮಾಡಬೇಕು ಅಂತ, ಭಗವಂತನಿಗೆ ನಿವೇದಿತವಲ್ಲದೇ ಇರತಕ್ಕಂತಹ ಯಾವ ಪದಾರ್ಥವನ್ನು ಕೂಡ ನಾವು ಸ್ವೀಕಾರ ಮಾಡಬಾರದು ಅನ್ನೋದು ಈ ಶ್ಲೋಕದಿಂದ ಗೊತ್ತಾಗ್ತಾ ಇದೆ. ಇಲ್ಲಿ ಪಾವನಂ ವಿಷ್ಣು ನೈವೇದ್ಯಂ ಅನ್ನೋ ಶಬ್ದಕ್ಕೆ ವಿಷ್ಣು ನೈವೇದ್ಯಂ, ಪಾವನಂ ನೈವೇದ್ಯಂ ಅಂತ ಎರಡು ರೀತಿ ಅರ್ಥ ಮಾಡ್ತಾರೆ. ಪಾವನಂ ಅಂದರೆ ಪವಮಾನ, ಪವಮಾನನಿಗೆ ಸಂಬಂಧ ಅಥವಾ ಪವನನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೈವೇದ್ಯ ಪಾವನ ಅಂತ ಅರ್ಥ ಮಾಡಿಕೊಂಡಾಗ ವಾಯುದೇವರ ನೈವೇದ್ಯ ಮತ್ತು ವಿಷ್ಣುವಿನ ನೈವೇದ್ಯ ಅಂತ ಹೀಗೆ ಎರಡು ಅರ್ಥ. ವಿಷ್ಣುವಿನ ನೈವೇದ್ಯ ಮತ್ತು ವಾಯುದೇವರಿಗೆ ಮಾಡಿರ್ತಕ್ಕಂಥ ನೈವೇದ್ಯ, ವಿಷ್ಣುವಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ವಾಯುದೇವರಿಗೆ ನೈವೇದ್ಯವನ್ನು ನಾವು ಮಾಡಬೇಕು. ಈ ರೀತಿಯಾಗಿ ವಿಷ್ಣು ನೈವೇದ್ಯ ಮತ್ತು ವಾಯುದೇವರ ನೈವೇದ್ಯವನ್ನು ಬಿಟ್ಟು ಬೇರೆ ಇನ್ನು ಯಾರ ನೈವೇದ್ಯವನ್ನು ಸ್ವೀಕಾರ ಮಾಡಬಾರದು ಅಂತ ಇದಕ್ಕೆ ಅಭಿಪ್ರಾಯ. ಹಾಗಾಗಿ ವಾಯುದೇವರ ನೈವೇದ್ಯ ಮತ್ತು ಭಗವಂತನ ನೈವೇದ್ಯ ಅದನ್ನು ಸ್ವೀಕಾರ ಮಾಡಬೇಕು. ಉಳಿದ ಯಾವ ದೇವತೆಗಳ ನೈವೇದ್ಯವನ್ನು ಕೂಡ ಸ್ವೀಕಾರ ಮಾಡತಕ್ಕಂತಹ ಪದ್ಧತಿ ಇಲ್ಲ. ಹಾಗಾಗಿ ರುದ್ರಾದಿ ದೇವತೆಗಳು, ಇಲ್ಲಿ ಪಾವನ ಅನ್ನೋ ಶಬ್ದದಿಂದ ನಾವು ಇದರಲ್ಲಿ ಇರ್ತಕ್ಕಂಥವರೆಲ್ಲರನ್ನೂ ಕೂಡ ಇಟ್ಕೊಳ್ಬೇಕು. ಯಾರು ಅಂತಂದರೆ ದೋಷ ಇಲ್ಲದೆ ಇರ್ತಕ್ಕಂಥವ್ರು ಅನ್ನೋದು ಪಾವನ ಅನ್ನೋ ಶಬ್ದದ ಅಭಿಪ್ರಾಯ. ದೋಷ ಅಂತಂದರೆ ನಮಗಿವಾಗ ಪರಶುಕ್ಲತ್ರಯರು ಅಂತ ನಾವು ಕರಿತೇವೆ. ಪರಶುಕ್ಲತ್ರಯರಲ್ಲಿ ಸೇರಿರ್ತಕ್ಕಂಥವರು ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಭಾರತೀ ಸರಸ್ವತಿ ಎಂಬುದಾಗಿ. ಆ ರೀತಿಯಾಗಿ ಲಕ್ಷ್ಮೀ, ಬ್ರಹ್ಮವಾಯುಗಳು ಮತ್ತು ಭಾರತೀ ಸರಸ್ವತಿಯವರೇನಿದ್ದಾರೆ ಪರಶುಕ್ಲತ್ರಯರು, ಅವರ ನೈವೇದ್ಯವನ್ನು ನಾವು ಸ್ವೀಕಾರ ಮಾಡಬಹುದು. ಅದರ ನಂತರದ ದೇವತೆಗಳಿಗೆ ನೈವೇದ್ಯ ಮಾಡಿದ್ದನ್ನು ಸ್ವೀಕಾರ ಮಾಡಬಾರದು. ಅಂದರೆ ರುದ್ರದೇವರಿಂದ ಪ್ರಾರಂಭ ಮಾಡಿ ರುದ್ರಾದಿ ದೇವತೆಗಳ ನೈವೇದ್ಯವನ್ನು ಸ್ವೀಕಾರ ಮಾಡಬಾರದು ಅನ್ನೋದು ಇದು ಇನ್ನು ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸ್ತಾ ಇದೆ. ಇನ್ನು ಕೆಲವರು ಇದಕ್ಕೆ ಅರ್ಥವನ್ನು ಮಾಡ್ತಾರೆ. ಗೋಪಿ ಬಾಗ್ಲಾಕು, ನಾವು ಉಳಿದ ದೇವತೆಗಳ ನೈವೇದ್ಯವನ್ನು ಕೂಡ ಇದರ ಬಗ್ಗೆ ತುಂಬ ಚರ್ಚೆಗಳೆಲ್ಲ ಬಂದಿದೆ. ವಾದ ವಿವಾದಗಳೆಲ್ಲ ಪಂಡಿತರ ಗೋಷ್ಠಿಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ, ತತ್ವಾದ ಮುಂತಾದ ಮಾಸಪತ್ರಿಕೆಗಳಲ್ಲೆಲ್ಲ ಇದರ ಬಗ್ಗೆ ತುಂಬ ವಿವಾದಗಳೆಲ್ಲ ಬಂದಿದೆ. ಬೇರೆ ದೇವತೆಗಳಿಗೆ ಮಾಡಿರ್ತಕ್ಕಂಥ ನೈವೇದ್ಯ, ಯಾರು ನವಗ್ರಹ ದೇವತೆಗಳಿರ್ಬೋದು, ಗಣಪತಿ ಇರ್ಬೋದು, ಬೇರೆ ಬೇರೆ ದೇವತೆಗಳಿಗೆಲ್ಲ ನಾವು ನೈವೇದ್ಯವನ್ನು ಏನು ಮಾಡ್ತೇವೆ, ಇಂದ್ರಾದಿ ದೇವತೆಗಳ ನೈವೇದ್ಯ, ಅದನ್ನು ಕೂಡ ಅಂತರ್ಯಾಮಿ ವಿವಕ್ಷಯ, ಅವರ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣಾಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೇ ಸಮರ್ಪಣೆ ಮಾಡಿರ್ತೇವೆ ನಾವು. ಆ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿದಾಗ ಅದನ್ನು ಕೂಡ ಸ್ವೀಕಾರ ಮಾಡಬಹುದು. ಅದು ಕೂಡ ಪಾವನಂ ವಿಷ್ಣು ನೈವೇದ್ಯಂನೇ ಆಗ್ತದೆ. ಅದು ಅಲ್ಲದೆ ಭಗವಂತನಿಗೆ ನೈವೇದ್ಯವನ್ನು ಮಾಡದೆ ಅಂತರ್ಯಾಮಿ ವಿವಕ್ಷೆ ಇಲ್ಲದೆ ಮಾಡ್ತಕ್ಕಂತಹ ನೈವೇದ್ಯ, ಅವರೇ ಸರ್ವೋತ್ತಮ, ರುದ್ರಾದಿ ದೇವತೆಗಳೇ ಸರ್ವೋತ್ತಮ, ಗಣಪತಿಯೇ ಸರ್ವೋತ್ತಮ ಅಂತ ತಿಳ್ಕೊಂಡು ನೈವೇದ್ಯ ಮಾಡ್ತಕ್ಕಂಥವ್ರು ಅನೇಕರಿದ್ದಾರೆ. ಆ ರೀತಿಯಾಗಿ ನೈವೇದ್ಯವನ್ನು ಮಾಡ್ತಾರೆ ಯಾರೋ, ಅದನ್ನು ಸ್ವೀಕಾರ ಮಾಡಬಾರದು. ಅದನ್ನು ಸ್ವೀಕಾರ ಮಾಡಿದರೆ ಭುಕ್ತ್ವ ಚಾಂದ್ರಾಯಣಂ ಚರೇತ್ ಅನ್ನೋದು ಆ ಶ್ಲೋಕದ ಅಭಿಪ್ರಾಯ ಅಂತ ಇನ್ನು ಕೆಲವರ ವಾದ. ಹೀಗೆ ಎಲ್ಲ ವಿಷಯಗಳನ್ನು ಕೂಡ ಸಂಕ್ಷಿಪ್ತವಾಗಿ ನಾನು ತಿಳಿಸಿದ್ದೇನೆ. ಉಳಿದದ್ದು
ಹೆಚ್ಚಿನ ವಿಚಾರಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಯಾಯ ವಿಷಯಗಳು ಬಂದಾಗ ವಿಚಾರ ಮಾಡೋಣಂತೆ. ಮತ್ತೇನಾದರೂ ಸಂಶಯ ಇದ್ದರೆ. ಚಾಂದ್ರಾಯಣ ವ್ರತ ಅಂದ್ರೆ ಅದೊಂದು ದೊಡ್ಡ ವ್ರತ. ಚಾಂದ್ರಾಯಣ ವ್ರತ ದೇಹ ಶುದ್ಧಿಗೋಸ್ಕರ ಮಾಡ್ತಕ್ಕಂಥ ವ್ರತ. ಅದು ಚಾಂದ್ರಾಯಣ ಅಂತ. ಅದು ಚಾಂದ್ರಾಯಣ ಅನ್ನೋ ಶಬ್ದ ಯಾಕೆ ಬಂತು ಅಂತಂದರೆ, ಚಂದ್ರ ಅವನು ಶುಕ್ಲ ಪಕ್ಷದಲ್ಲಿ 15 ದಿವಸ ಬೆಳಿತಾನೆ, ಕೃಷ್ಣ ಪಕ್ಷದಲ್ಲಿ ಹ್ರಾಸ ಆಗ್ತಾ ಬರ್ತಾನೆ. ಅದಕ್ಕೆ ಅನುಗುಣವಾಗಿ ನಾವು ಆಹಾರದ ತುತ್ತನ್ನು ಪ್ರಮಾಣಗಳನ್ನು ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದಿದೆ ಅಂತೆ. ಆ ರೀತಿಯಾಗಿ ಮಾಡಿದಾಗ ಅದು ಚಾಂದ್ರಾಯಣ ವ್ರತ ಅಂತ ಕರೆಸ್ಕೊಳ್ಳುತ್ತೆ. ದಿನಕ್ಕೆ 1 ತುತ್ತು ಅಂತ. ಶುಕ್ಲ ಪಕ್ಷದಲ್ಲಿ ದಿನ ಒಂದೊಂದು ತುತ್ತನ್ನು ಜಾಸ್ತಿ ಮಾಡ್ತಾ ಹೋಗೋದು. ಮೊದಲನೇ ದಿವಸ 1, ಎರಡನೇ ದಿವಸ 2 ತುತ್ತು, ಮೂರನೇ ದಿವಸ 3 ತುತ್ತು, ಹಾಗೆ ಹುಣ್ಣಿಮೆ ದಿವಸ ಆದಾಗ 15 ತುತ್ತುಗಳು ಬರುತ್ತೆ. ಆಮೇಲೆ ಕೃಷ್ಣ ಪಕ್ಷದಲ್ಲಿ ಕಡಿಮೆ ಮಾಡ್ತಾ ಬರೋದು. ಇದಕ್ಕೆ ಚಾಂದ್ರಾಯಣ ವ್ರತ ಅಂತ ಕರೀತಾರೆ. ಏಕಾದಶಿ ದಿವಸ ಮಾತ್ರ 2 ಇಲ್ಲ. ಈ ರೀತಿ 1 ವರ್ಷ ಪೂರ್ತಿ ಆಚರಣೆ ಮಾಡಬೇಕಂತೆ. ಆವಾಗ ದೇಹ ಶುದ್ಧಿ ಆಗ್ತದೆ. ಇದು ಚಾಂದ್ರಾಯಣ ವ್ರತ ಅಂತ ಕರೀತಾರೆ. ಈ ಥರ ವ್ರತವನ್ನು ನಮಗೆ ಈಗಿನ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ.